ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಮಾಸದ ಅತ್ಯಂತ ಪವಿತ್ರವಾದ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವೆಲ್ಕಮ್ ಟು ಅವರ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬದ ಪುರಾಣ ಕಥೆಯನ್ನು ನಾವೆಲ್ಲರೂ ಕೇಳಿರುತ್ತೇವೆ. ಆದರೆ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡುವುದು ಹೇಗೆ ಮತ್ತು ಪೂಜೆಯ ನಂತರ ಅತ್ಯಂತ ಮುಖ್ಯವಾದ ಹಂತವಾದ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಕಳಸವನ್ನು ವಿಸರ್ಜನೆ ಮಾಡುವುದು ಹೇಗೆ, ಅದಕ್ಕೆ ಇರುವ ನಿಯಮಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಹಂತ ಹಂತವಾಗಿ ಸರಳವಾಗಿ ತಿಳಿಯೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪೂಜಾ ಸಾಮಗ್ರಿಗಳ ಪಟ್ಟಿ. ಮೊದಲಿಗೆ ಪೂಜೆಗೆ ಬೇಕಾಗುವ ಮುಖ್ಯ ಸಾಮಗ್ರಿಗಳನ್ನು ನೋಡಿಬಿಡೋಣ. ಒಂದು ತಾಮ್ರ ಅಥವಾ ಬೆಳ್ಳಿಯ ಕಳಸದ ಚೊಂಬು ಮತ್ತು ಪೂಜಾ ಮಣೆ. 2 ಕಳಸದೊಳಗೆ ಹಾಕಲು ನೀರು, ಅರಿಶಿಣ, ಕುಂಕುಮ, ಅಕ್ಷತೆ, 1 ನಾಣ್ಯ ಮತ್ತು ಅಡಿಕೆ. 3 ಪಂಚಪಲ್ಲವ ಅಥವಾ 5 ಮಾವಿನ ಎಲೆಗಳು ಮತ್ತು ಜುಟ್ಟುಳ್ಳ ತೆಂಗಿನಕಾಯಿ. 4 ದೇವಿಯ ಮುಖವಾಡ, ಹೊಸ ಬ್ಲೌಸ್ ಪೀಸ್ ಅಥವಾ ಸಣ್ಣ ಸೀರೆ, ಗೆಜ್ಜೆ ವಸ್ತ್ರ, ಹೂವಿನ ಹಾರಗಳು ಮತ್ತು ಪ್ರಸಾದಕ್ಕೆ ಬೇಕಾದ ಸಾಮಗ್ರಿಗಳು. ಕಳಸ ಸ್ಥಾಪನೆ ಮತ್ತು ಅಲಂಕಾರ. ಈಗ ಕಳಸ ಸ್ಥಾಪನೆಯ ಸರಳ ವಿಧಾನ ಇಲ್ಲಿದೆ. 1 ಪೂಜಾ ಮಣೆಯ ಮೇಲೆ ಬಾಳೆ ಎಲೆಯನ್ನು ಇಟ್ಟು ಅದರ ಮೇಲೆ 1 ಕಪ್ ಅಕ್ಕಿಯನ್ನು ಹರಡಿ ಪೀಠ ಸಿದ್ಧ ಮಾಡಿ. 2 ಕಳಸದ ಚೊಂಬಿಗೆ ಅರಿಶಿಣ ಕುಂಕುಮದ ಬೊಟ್ಟು ಇಟ್ಟು ಅದರೊಳಗೆ ನೀರು, ನಾಣ್ಯ, ಅಡಿಕೆ ಮತ್ತು ಅಕ್ಷತೆ ಹಾಕಿ. 3 ಚೊಂಬಿನ ಬಾಯಿಗೆ ಮಾವಿನ ಎಲೆಗಳನ್ನು ವೃತ್ತಾಕಾರದಲ್ಲಿ ಜೋಡಿಸಿ ಅದರ ಮೇಲೆ ಅರಿಶಿಣ ಸವರಿದ ತೆಂಗಿನಕಾಯಿಯನ್ನು ಇಡಿ. 4 ಈಗ ದೇವಿಯ ಮುಖವಾಡವನ್ನು ತೆಂಗಿನಕಾಯಿಗೆ ನೀಟಾಗಿ ಕಟ್ಟಿ ಒಡವೆ ಹಾಗೂ ಗೆಜ್ಜೆ ವಸ್ತ್ರದಿಂದ ತಾಯಿಯನ್ನು ಸಾಕ್ಷಾತ್ ಮಹಾಲಕ್ಷ್ಮಿಯಂತೆ ಅಲಂಕರಿಸಿ ಮಣೆಯ ಮೇಲಿಡಿ. ಪೂಜಾ ವಿಧಿವಿಧಾನ ಮತ್ತು ನೈವೇದ್ಯ. ಕಳಸ ಪ್ರತಿಷ್ಠಾಪನೆಯಾದ ನಂತರ ಪೂಜೆಯನ್ನು ಹೀಗೆ ಮುಂದುವರೆಸಿ. ಮೊದಲು ಯಾವುದೇ ವಿಘ್ನ ಬಾರದಿರಲು ಗಣಪತಿ ಪೂಜೆಯನ್ನು ಮಾಡಿ. ನಂತರ ಮಹಾಲಕ್ಷ್ಮಿಯ ಅಷ್ಟೋತ್ತರ ಶತನಾಮಾವಳಿ ಅಥವಾ ಲಕ್ಷ್ಮೀ ಅಷ್ಟಕಂ ಪಠಿಸುತ್ತಾ ದೇವಿಗೆ ಹೂವು ಮತ್ತು ಅಕ್ಷತೆಯಿಂದ ಅರ್ಚನೆ ಮಾಡಿ ಕರಗದ ದಾರಕ್ಕೆ ಪೂಜೆ ಮಾಡಿ. ಮನೆಯ ಮುತ್ತೈದೆಯರು ಮತ್ತು ಮಕ್ಕಳು ಕೈಗೆ ಕಟ್ಟಿಕೊಳ್ಳಿ. ಮಹಾಲಕ್ಷ್ಮಿಗೆ ಪ್ರಿಯವಾದ ಮಂಡಕ್ಕಿ ಕಡಲೆ ಬೀಜದ ಪ್ರಸಾದ, ಪಾಯಸ, ಒಬ್ಬಟ್ಟು ಮತ್ತು ಚಿತ್ರಾನ್ನವನ್ನು ನೈವೇದ್ಯವಾಗಿ ಅರ್ಪಿಸಿ ಮಂಗಳಾರತಿ ಮಾಡಿ. ಲಕ್ಷ್ಮೀ ವಿಸರ್ಜನಾ ವಿಧಾನ. ಈಗ ಅತ್ಯಂತ ಪ್ರಮುಖವಾದ ಹಂತ ಲಕ್ಷ್ಮೀ ವಿಸರ್ಜನೆ ಮಾಡುವುದು ಹೇಗೆ. ಶುಕ್ರವಾರ ರಾತ್ರಿಯ ನಿಯಮ. ಪೂಜೆ ಮುಗಿದ ನಂತರ ಶುಕ್ರವಾರ ರಾತ್ರಿ ಮಲಗುವ ಮುನ್ನ ದೇವಿಯ ಕಳಸವನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಸ್ವಲ್ಪ ಉತ್ತರಕ್ಕೆ ನೆಗೆಸಬೇಕು, ಅಂದರೆ ಕದಲಿಸಬೇಕು. ಅಂದರೆ ತಾಯಿ ಪೂಜೆ ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳು, ನಿನ್ನ ಸಂಸ್ಥಾನಕ್ಕೆ ದಯಮಾಡಿಸು ಎಂದು ಪ್ರಾರ್ಥಿಸಿ ಕದಲಿಸುವ ಶಾಸ್ತ್ರ. ಶನಿವಾರ ಮುಂಜಾನೆಯ ಪ್ರಕ್ರಿಯೆ. ಶನಿವಾರ ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ದೇವಿಗೆ ಪುನಃ 1 ಸಣ್ಣ ಆರತಿ ಮಾಡಿ ನಮಸ್ಕರಿಸಿ. ಮುಖವಾಡ ಮತ್ತು ಸೀರೆ, ದೇವಿಯ ಮುಖವಾಡ ಮತ್ತು ಒಡವೆಗಳನ್ನು ಭಕ್ತಿಯಿಂದ ತೆಗೆದು ಒಣಗಿದ ಬಟ್ಟೆಯಲ್ಲಿ ಸುತ್ತಿ ಮುಂದಿನ ವರ್ಷದ ಪೂಜೆಗೆ ಎತ್ತಿಡಿ. ಸೀರೆಯನ್ನು ಮನೆಯ ಮುತ್ತೈದೆಯರು ಬಳಸಬಹುದು. ಕಳಸದ ನೀರನ್ನು ಮತ್ತು ತೆಂಗಿನಕಾಯಿಯನ್ನು ತುಳಸಿ ಗಿಡಕ್ಕೆ ಪ್ರೋಕ್ಷಿಸಬೇಕು. ಅದಕ್ಕೂ ಮುನ್ನ ಮನೆಗೆ ಪ್ರೋಕ್ಷಣೆ ಮಾಡಿ ಉಳಿದ ನೀರನ್ನು ಗಿಡಕ್ಕೆ ಹಾಕಿ. ತೆಂಗಿನಕಾಯಿಯಿಂದ ಖೀರ್ ಅಥವಾ ಸಿಹಿ ತಿಂಡಿ ಮಾಡಿ ಪ್ರಸಾದವಾಗಿ ಹಂಚಿ. ಕಳಸದ ಕೆಳಗಿದ್ದ ಅಕ್ಕಿಯನ್ನು ದಿನನಿತ್ಯದ ಅಡುಗೆಯ ಅಕ್ಕಿಗೆ ಸೇರಿಸಿ ಅನ್ನ ಮಾಡಿ ಊಟ ಮಾಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ವರಮಹಾಲಕ್ಷ್ಮಿ ಪೂಜೆ ಮತ್ತು ವಿಸರ್ಜನೆಯನ್ನು ಶಾಸ್ತ್ರೋಕ್ತವಾಗಿ ಮಾಡುವ ಸರಳ ವಿಧಾನ ಇಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಮಯದ ಮಾಹಿತಿ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದು ಸಲ ಚೆಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.